सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಬಹಳ ವಿಶೇಷವಾದಂತಹ ಒಂದು ವಿಚಾರವನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಇವಾಗ ನೋಡಿ, ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಗೋಚಾರ ಫಲ ಚೆನ್ನಾಗೇ ಇರುತ್ತೆ, ಆದ್ರೂ ಕೂಡ ನಮ್ಗೇನೋ ಸಮಸ್ಯೆ ಆಗ್ತಾ ಇರುತ್ತೆ. ಗುರುಬಲ ಇರುತ್ತೆ, ಆದ್ರೂ ಕೂಡ ನಮ್ಗೆ ಹಣಕಾಸಿನ ಸಮಸ್ಯೆ ಆಗುತ್ತೆ. ಯಾಕೆ ಇದೆಲ್ಲ ಆಗುತ್ತೆ? ನಮ್ಮ ದಶಾಭುಕ್ತಿ, ನಮಗೆ ನಡೀತಾ ಇರುವಂತಹ ದಶೆ, ಯಾವ ಗ್ರಹದ ದಶೆ ನಡೀತಾ ಇದೆಯೋ, ಯಾವ ಗ್ರಹದ ಭುಕ್ತಿ ನಡೀತಾ ಇರುತ್ತೋ, ಈ ದಶಾಭುಕ್ತಿ ಅನ್ನೋದು ಅವರವರ ಜಾತಕಕ್ಕೆ ಸಂಬಂಧಪಟ್ಟಿದ್ದು. ಒಬ್ಬರಿಗೆ ನಡೀತಾ ಇರುವಂತಹ ದಶೆ ಎಲ್ರಿಗೂ ನಡಿಬೇಕು ಅಂತೇನಿಲ್ಲ. ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಆ ನಕ್ಷತ್ರಾಧಿಪತಿ ದಶೆನೆ ನಿಮ್ಗೆ ಮೊದಲನೇ ದಶೆ ಆಗಿರುತ್ತೆ. ಆ ಗ್ರಹದ ದಶೆ ಮುಗಿತಿದ್ದಂಗೆ ಆರ್ಡರ್ ವೈಸ್ ಒಂದೊಂದೇ ಗ್ರಹದ ದಶೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಯಾ ದಶೆಗಳಲ್ಲಿ ಉಳಿದ ಎಲ್ಲಾ ಗ್ರಹಗಳ 9 ಗ್ರಹಗಳ ಭುಕ್ತಿಗಳು ಬಂದು ಹೋಗುತ್ತೆ. ಇದರಲ್ಲಿ ಕೆಲವು ದಶೆಗಳು, ಕೆಲವು ಭುಕ್ತಿಗಳು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತ ಸಮಯಗಳು. ಅಂತಹ ದಶಾಭುಕ್ತಿ ನಡೀತಾ ಇದ್ದಾಗ ನಾವು ಮುಂಚಿತವಾಗ್ಲೇ ನೋಡ್ಕೊಂಡು ಅದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಅದೊಂಥರ ಡೇಂಜರಸ್ ಟೈಮ್ ಅಂತ ಹೇಳ್ಬೋದು. ಯಾವುದು, ಯಾವ ದಶೆ, ಯಾವ ಭುಕ್ತಿ ತುಂಬಾ ಸಮಸ್ಯೆ ಅಂತಂದ್ರೆ ಕುಜ ರಾಹು ಸಂಧಿ ಕಾಲ ಅಂತ ಹೇಳಿ. ಹೇಗೆ ಇದು ಎಲ್ಲಿ ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ ಅಂತಂದ್ರೆ, ನೋಡಿ, ಈಗ ಯಾರಿಗೆ ಕುಜದಶೆ ನಡೀತಾ ಇರುತ್ತೆ ನೋಡಿ, ಕುಜದಶೆ 7 ವರ್ಷ ಆಯ್ತಾ. ಈ ಕುಜದಶೆ ನಡೆಯುವಾಗ ಕೊನೆಯಲ್ಲಿ ಕುಜದಶೆ ಮುಕ್ತಾಯ ಆಗುವಂತ ಸಮಯ. ಯಾಕಂದ್ರೆ ಕುಜದಶೆ ಮುಗಿದ ತಕ್ಷಣ ಸ್ಟಾರ್ಟ್ ಆಗೋದೆ ರಾಹುದಶೆ ಆಯ್ತಾ. ಈ ಕುಜದಶೆ ಮುಗಿದು ರಾಹುದಶೆ ಶುರುವಾಗುವ 1 ವರ್ಷದ ಅವಧಿ, ಆಗ ಕುಜದಶೆ ಚಂದ್ರಭುಕ್ತಿ ನಡೀತಾ ಇರುತ್ತೆ. 1 ವರ್ಷದ ಅವಧಿ, ಪ್ರಮುಖವಾಗಿ ಕುಜದಶೆ ಮುಗಿಯುವ 6 ತಿಂಗಳು ಹೆಚ್ಚು ಕಡಿಮೆ, ರಾಹುದಶೆ ಶುರುವಾಗುವ ಒಂದು 6 ತಿಂಗಳು, 1 ವರ್ಷ ಅಂತ ಅನ್ಕೊಳ್ಳಿ. ಈ ಸಮಯವನ್ನ ಕುಜರಾಹು ಸಂಧಿ ಕಾಲ ಅಂತ ಕರೀತಾರೆ. ಈ ಟೈಮಲ್ಲಿ ತುಂಬಾ ಸಮಸ್ಯೆಗಳಾಗತ್ತೆ. ಕುಜದಶೆ ಮುಗಿತಾ ಇದೆ, ಇನ್ನೊಂದು 6-7 ತಿಂಗಳಲ್ಲಿ ರಾಹುದಶೆ ಶುರುವಾಗ್ತಾ ಇದೆ ಅನ್ನುವ ಟೈಮಲ್ಲಿ ಒಂದೊಂದೇ ಸಮಸ್ಯೆಗಳು ಶುರುವಾಗತ್ತೆ. ಯಾವ ತರ ಸಮಸ್ಯೆ ಬರಬಹುದು? ಈ ಕುಜದಶೆ ಮುಗಿದು ರಾಹುದಶೆ ಶುರುವಾಗುವಂತಹ ಈ ಸಮಯದಲ್ಲಿ ಪ್ರಮುಖವಾಗಿ ಈ 1 ವರ್ಷಗಳ ಅವಧಿಯಲ್ಲಿ ಯಾವ ತರ ಸಮಸ್ಯೆ ಬರ್ಬೋದು ಅಂತಂದ್ರೆ, ನೋಡಿ, ಕುಜ ಅಂದ್ರೆ ಕಲಹ, ಮನೆಯಲ್ಲಿ ಕಲಹಗಳಾಗೋದಕ್ಕೆ ಶುರುವಾಗುತ್ತೆ. ರಾಹು ಅಂದ್ರೆ ಆಕಸ್ಮಿಕ ದುರ್ಘಟನೆಗಳು, ಸಡನ್ ಆಗಿ ಏನೋ ತೊಂದರೆಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಡನ್ ಆಗಿ ಪ್ರಾಬ್ಲಮ್ ಆಗುವಂಥದ್ದು. ಯಾವಾಗ್ಲೂ ಹುಷಾರ್ ತಪ್ಪದೇ ಇರುವಂತಹ ನೀವು ಈ ಟೈಮಲ್ಲಿ ಪದೇ ಪದೇ ಹುಷಾರ್ ತಪ್ಪುವಂಥದ್ದು. ದುಷ್ಟರ ಕೆಟ್ಟ ದೃಷ್ಟಿಗಳು ಅಂದ್ರೆ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಜಗಳ, ಸಡನ್ ಆಗಿ ನೀವು ಏನೂ ತಪ್ಪು ಮಾಡದೆ ಕೆಲವರು ಜಗಳಕ್ಕೆ ಬಂದ್ಬಿಡುವಂಥದ್ದು, ಮರ್ಯಾದೆಗೆ ಭಂಗ ಆಗುವಂಥದ್ದು, ಈ ರೀತಿ ಆಗುತ್ತೆ. ಇದ್ರ ಜೊತೆಗೆ ಪ್ರಮುಖವಾಗಿ ಆಗೋ ತೊಂದರೆ ಆಪತ್ತುಗಳು, ಅಂದ್ರೆ ವಾಹನಗಳಲ್ಲಿ ಸಂಚಾರ ಮಾಡುವಾಗ ತೊಂದರೆಗಳಾಗೋದು, ವಾಹನ ಅಪಘಾತಗಳಾಗುವಂಥದ್ದು, ನಮ್ಗೆ ಏನಾದ್ರೂ ಪೆಟ್ಟಾಗುವಂಥದ್ದು, ಈ ತರದ ಅವಘಡಗಳು, ಆಕಸ್ಮಿಕ ಸಮಸ್ಯೆಗಳು ಆಗುತ್ತೆ. ಕಳ್ಳತನ ಕೂಡ ಆಗುವಂತ ಸಾಧ್ಯತೆಗಳು. ಯಾಕಂದ್ರೆ ರಾಹು ಅಂತಂದ್ರೆ ಒಂಥರ ಕಳ್ಳತನ ಅಂತ ಹೇಳ್ಬೋದು. ಕುಜ ಅಂತಂದ್ರೆ ಇವಾಗ ಪ್ರೆಸೆಂಟ್ ನಡೀತಾ ಇರುವಂತ ದಶೆ, ಏನೋ ಮಿಸ್ ಆಗಿ ಕಳ್ಕೊಂಡ್ ಬರುವಂತದ್ದು, ಅಥವಾ ಎಲ್ಲೋ ಬೀಳ್ಸ್ಕೊಂಡ್ ಬರುವಂತದ್ದು, ಹಣ ಆಗಿರ್ಬಹುದು, ಪರ್ಸ್ ಆಗಿರ್ಬಹುದು, ಮೊಬೈಲ್ ಆಗಿರ್ಬಹುದು, ಮತ್ತೆ ಇದು ಏನು ಒಡವೆ ಆಗಿರ್ಬಹುದು, ಈ ತರದ್ದು ಏನೋ ಒಂದು ಕಳ್ಳತನ ಆಗುವಂಥದ್ದು, ಇದೆಲ್ಲವೂ ಕೂಡ ಈ ಕುಜರಾಹು ಸಂಧಿ ಕಾಲದಲ್ಲಿ ಆಗುತ್ತೆ. ಇದರಲ್ಲಿ ಎಲ್ಲದಕ್ಕಿಂತ ಏನ್ ಸಮಸ್ಯೆ, ಕೆಲವರಿಗೆ ಈ ಕುಜರಾಹು ಸಂಧಿ ಕಾಲದಲ್ಲಿ ಮಾನಸಿಕ ಒತ್ತಡಗಳು ಆಗುತ್ತೆ. ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್. ಎಲ್ರೂ ಇದ್ದಾರೆ, ಆದ್ರೆ ನನಗೆ ಯಾರು ಇಲ್ಲ, ನಾನ್ ತುಂಬಾ ಒಂಟಿ, ನನ್ನವರು ಅಂತ ಯಾರು ಇಲ್ಲ, ಈ ತರದ್ದೆಲ್ಲ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ತುಂಬಾ ನೆಗೆಟಿವ್ ಯೋಚನೆಗಳು. ಯಾಕಂದ್ರೆ ಈ ಕುಜಗ್ರಹ ನೆಗೆಟಿವ್ ಆಲೋಚನೆಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇರ್ತಾನೆ. ಯಾವತ್ತೋ ನಡೆದಿರುವಂತಹ ಘಟನೆ ನಿಮ್ಮ ಲೈಫಲ್ಲಿ ಆಗಿರ್ಬಹುದು, ಬೇರೆಯವ್ರ ಲೈಫಲ್ಲಿ ಆಗಿರ್ಬಹುದು, ಆ ಬೇರೆಯವ್ರ ಜೀವನದಲ್ಲಿ ಏನೋ ಆಗಿದೆ ಸಮಸ್ಯೆ ಅಂದ್ರೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಅಯ್ಯೋ ಹಂಗಾಯ್ತು ಪಾಪ ನಂಗೂ ಹಿಂಗಾಗ್ಬಿಟ್ರೆ, ಭ್ರಮೆ. ರಾಹು ಅಂದ್ರೆ ಭ್ರಮೆ. ಎಲ್ಲೋ ಏನೋ ಸ್ಯಾಡ್ ನ್ಯೂಸ್ ಕೇಳ್ತೀರಾ, ಅದನ್ನ ಕೇಳಿಸ್ಕೊಂಡು ನಮ್ಗೇನಾದ್ರೂ ಆತರ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತೀರಾ. ಇದನ್ನೇ ಭ್ರಮೆ ಅಂತ ಹೇಳೋದು, ಮಾಯೆ ಅಂತ ಕೂಡ ಕರಿಬಹುದು. ಯಾಕಂದ್ರೆ ರಾಹು ಮಾಯೆಗೆ ಕಾರಕ. ಈ ತರ ಮಾನಸಿಕ ಒತ್ತಡಗಳು, ಮೆಂಟಲಿ ಡಿಸ್ಟರ್ಬೆನ್ಸ್ಗಳು, ನಿದ್ರೆ ಬರ್ದೇ ಇರೋದು, ಇಡೀ ರಾತ್ರಿ ನಿದ್ರೆ ಬರ್ದೇ ಇರೋದು, ಈ ತರದ್ದೆಲ್ಲ ತುಂಬಾ ಸಮಸ್ಯೆಗಳಾಗತ್ತೆ.
ಇದರಿಂದ ಏನಾಗುತ್ತೆ, ಆರೋಗ್ಯದಲ್ಲಿ ತೊಂದರೆಗಳು, ಮನೆಯಲ್ಲಿ ಮನಃಶಾಂತಿ ಇಲ್ಲ, ಮನೆಯಲ್ಲಿ ಇರೋಕ್ ಮನ್ಸಾಗಲ್ಲ, ಎಲ್ಲಾದ್ರೂ ಹೊರಟೋಗ್ಬಿಡೋಣ ಅನ್ಸುತ್ತೆ, ಎಲ್ಲಾದ್ರೂ ಹೋದ್ರೆ ಅಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಅಂತ ಅನ್ಸುತ್ತೆ. ಹೀಗೆ ವ್ಯಾವಹಾರಿಕವಾಗಿಯೂ ಕೂಡ ತೊಂದರೆಗಳಾಗತ್ತೆ. ಈ ಕುಜರಾಹು ಸಂಧಿ ಕಾಲದಲ್ಲಿ ಏನಾಗ್ಬೋದು, ಮೋಸ ಆಗತ್ತೆ. ಯಾರನ್ನಾದ್ರೂ ನಂಬಿ ನೀವು ಹಣವನ್ನ ಕೊಟ್ಟಿದ್ರೆ ಅವರು ಮೋಸ ಮಾಡೋ ಸಾಧ್ಯತೆ. ರಾಹು ಮೋಸಕ್ಕೆ ಕಾರಕ. ಕುಜ ತುಂಬಾ ನಂಬಿಡ್ತಾನೆ. ಸೊ ಮೋಸ, ನಂಬಿಕೆಗೆ ಮೋಸ ಆಗುವಂಥದ್ದು, ಸಂಬಂಧಗಳಲ್ಲಿ ಮೋಸ ಆಗುವಂಥದ್ದು, ಪ್ರೀತಿ ವಿಷಯದಲ್ಲಿ ಮೋಸಗಳಾಗುವಂತ ಸಾಧ್ಯತೆಗಳಿರುತ್ತೆ. ಒಟ್ನಲ್ಲಿ ಈ ನೋಡಿ, ಇದೆಲ್ಲ ಕಂಪ್ಲೀಟ್ ಎಲ್ಲಿಗೆ ಬರುತ್ತೆ ಅಂದ್ರೆ ಸೀದಾ ನಮ್ಮ ಮನಃಶಾಂತಿ ಹಾಳಾಗೋದಕ್ಕೆ ಬರುತ್ತೆ. ಪ್ರೀತಿಯಲ್ಲಿ ಮೋಸ ಆದ್ರೂ ಮನಃಶಾಂತಿ ಹಾಳಾಗುತ್ತೆ, ನಂಬಿಕೆಗೆ ದ್ರೋಹ ಆದ್ರೂ ಮನಃಶಾಂತಿ ಹಾಳಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಯಾರೋ ದೊಡ್ಡ ಮಟ್ಟದ ಮೋಸ ಮಾಡ್ಬಿಟ್ರು ಕೂಡ ಕಂಪ್ಲೀಟ್ ಕುಗ್ಗಿ ಹೋಗ್ಬಿಡ್ತಾನೆ ಆ ಮನುಷ್ಯ. ಯಾಕಂದ್ರೆ ಆ ವ್ಯಕ್ತಿನ ನಂಬ್ಕೊಂಡು ತುಂಬಾ ಹಣನ ಇನ್ವೆಸ್ಟ್ ಮಾಡಿರ್ತಾರೆ, ಅಥವಾ ಸಾಲ ಮಾಡಿ ಕೊಟ್ಟಿರ್ತಾರೆ, ಕಷ್ಟ ಅಂತ ಕೊಟ್ಟಿರ್ತಾರೆ. ಈ ರೀತಿ ಕಳ್ತನ ಆಗ್ಬಿಟ್ರು ಕೂಡ ತುಂಬಾ ಹಣ ಹೊರಟೋಯ್ತು, ಅಥವಾ ಒಡವೆ ಕಳ್ಕೊಂಡ್ರು ಕೂಡ ಮನಃಶಾಂತಿ ಹಾಳಾಗುತ್ತೆ. ಇನ್ನು ಮನೇಲಿ ಜಗಳಗಳಾದ್ರೂ ಕೂಡ ಮನಃಶಾಂತಿ ಹಾಳಾಗುತ್ತೆ. ಕಂಪ್ಲೀಟ್ ಇದು ಎಲ್ಲಿಗೆ ಬಂದ್ ನಿಲ್ಲುತ್ತೆ ಅಂದ್ರೆ ಮಾನಸಿಕ ನೆಮ್ಮದಿಯ ಕೊರತೆ, ಮೆಂಟಲಿ ಡಿಸ್ಟರ್ಬೆನ್ಸ್, ಟೆನ್ಷನ್, ಏನು ಒಂದು ಎಲ್ಲೂ ಕುತ್ಕೊಳಕ್ ಆಗ್ತಾ ಇಲ್ಲ, ಎಲ್ಲೂ ನಿಂತ್ಕೊಳಕ್ ಆಗ್ತಿಲ್ಲ, ಯಾರ ಜೊತೆ ಮಾತಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಯಾರ ಜೊತೆ ಮಾತಾಡಿದ್ರು ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇಲ್ಲ. ಈ ತರದ ಗೊಂದಲಗಳು, ಈ ತರದ ಭಾವನೆಗಳು ಈ ಕುಜ ದಶೆ ಮುಗಿದು ರಾಹು ದಶೆ ಶುರುವಾಗುವ ಸಮಯದಲ್ಲಿ ಆಗತ್ತೆ. ಸಣ್ಣ ವಿಷಯ ಮನೆಯಲ್ಲಿ ದೊಡ್ಡದಾಗ್ಬಿಡಬಹುದು, ಸಣ್ಣ ಒಂದು ಚಿಕ್ಕ ಮಾತು ದೊಡ್ಡದಾಗ್ಬಿಟ್ಟು ಮನೆಯಲ್ಲಿ ಒಂದು ಡಿಸ್ಟರ್ಬೆನ್ಸ್ ಎಲ್ರ ಮನಸ್ಸಲ್ಲೂ ಆಗುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಯಾಕೆ ಇಷ್ಟೊಂದು ಅಂದ್ರೆ ಈ ಕುಜ ಮತ್ತೆ ರಾಹು ಪರಮ ಶತ್ರುಗಳು. ಕುಜ ದೇವತೆಗಳ ಪಕ್ಷಪಾತಿ, ದೇವತೆಗಳಿಗೆ ಸಂಬಂಧಪಟ್ಟವನು. ಮಂಗಳ ಅಂದ್ರೇನೆ ಮಂಗಳಮಯವಾದಂತಹ ಕೆಲಸಗಳು. ಎಲ್ಲಾ ಕೆಲಸಗಳು ಮಂಗಳಮಯವಾಗಿ ಆಗ್ಬೇಕಲ್ವಾ, ಶುಭ ಕಾರ್ಯಗಳಷ್ಟೇ ಅಲ್ಲ, ಪ್ರತಿಯೊಂದು ಕೆಲಸಗಳು ಮಂಗಳಮಯವಾಗಿ ಆಗ್ಬೇಕು. ರಾಹು ಡಿಸ್ಟರ್ಬೆನ್ಸ್, ಯಾಕಂದ್ರೆ ರಾಹು ದೈತ್ಯ ರಾಜ, ಇಲ್ಲೀಗಲ್ ಅಂತ ಹೇಳ್ಬೋದು. ಯಾಕಂದ್ರೆ ಅವನು ಅಮೃತವನ್ನ ಕುಡಿದಿದ್ದು ಕೂಡ ಲೀಗಲ್ ಆಗಿ ಅಲ್ಲ, ಮೋಸದಿಂದ. ದೇವತೆಗಳ ತರ ವೇಷ ಮರೆಸ್ಕೊಂಡ್ ಬಂದು ದೇವತೆಗಳ ಸಾಲಿನಲ್ಲಿ ಕೂತ್ಕೊಂಡು ವಿಷ್ಣುವಿನಿಂದ ಅಮೃತವನ್ನ ತಗೊಂಡು ಕುಡಿದು ಬಿಡ್ತಾನೆ ಮೋಸದಿಂದ. ಅದಕ್ಕೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನ ಬೇರ್ಪಡಿಸ್ತಾರೆ. ಅದಾದ್ಮೇಲೆ ರಾಹುವಿನ ತಲೆಯ ಭಾಗಕ್ಕೆ ಹಾವಿನ ಬಾಲವನ್ನ, ರಾಹುವಿನ ದೇಹದ ಭಾಗಕ್ಕೆ ಹಾವಿನ ಹೆಡೆಯನ್ನ, ತಲೆಯನ್ನ ಕೂರಿಸ್ತಾರೆ. ಈಗ ರಾಹು ಕೇತು ಅಂತ ಇಬ್ರಾಯ್ತಾರೆ. ಆದ್ರೆ ಕೇತುವಿನ ಸ್ವಭಾವ ಬೇರೆ, ರಾಹುವಿನ ಸ್ವಭಾವ ಬೇರೆ. ಯಾಕಂದ್ರೆ ಎಲ್ಲಾ ಬುದ್ಧಿ, ಭಾವನೆಗಳು, ಸ್ವಭಾವಗಳು ಎಲ್ಲಿರುತ್ತೆ, ನಮ್ಮ ದೇಹಕ್ಕಲ್ಲ, ನಮ್ಮ ಮನಸ್ಸಿನಲ್ಲಿರುತ್ತೆ. ರಾಹು ಅಂದ್ರೆ ಏನು, ಕಂಪ್ಲೀಟ್ ಗುಣ ಇರೋದು ರಾಹುನಲ್ಲಿ. ಕೇತು ಕಂಪ್ಲೀಟ್ ಡಿಫ್ರೆಂಟ್, ಅವನು ಬೇರೆ ತರನೇ. ಈ ರಾಹು ಅಂತಂದಾಗ ತಪ್ಪು ಅಂದ್ರೆ ನಾವೇನಾದ್ರೂ ಯಾವಾಗ್ಲೂ ತಪ್ಪು ಮಾಡಿರ್ತೀವಿ, ಅಥವಾ ಯಾವ್ದೋ ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿರ್ತೀವಿ, ಆ ತಪ್ಪಿಗೆ ಪ್ರಾಯಶ್ಚಿತ ಆಗೋ ಟೈಮ್ ಇದು ಕುಜರಾಹು ಸಂಧಿ ಕಾಲ. ಯಾವ್ದೋ ಜನ್ಮದಲ್ಲಿ ನಾವ್ ಯಾರಿಗೋ ಹರ್ಟ್ ಮಾಡಿರ್ತೀವಿ, ಯಾರಿಗೋ ಮೋಸ ಮಾಡಿರ್ತೀವಿ, ಯಾರಿಗೋ ಬೇಜಾರು ಮಾಡಿರ್ತೀವಿ, ಅಥವಾ ಈ ಜನ್ಮದಲ್ಲೂ ಮಾಡಿರ್ಬೋದು. ಇದೆಲ್ಲ ಏನಾಗುತ್ತೆ, ಒಟ್ಟರಾಶಿಯಾಗಿ ಬಂದು ನಮ್ಗೆ ಕರ್ಮದ ರೂಪದಲ್ಲಿ ಕಾಡ್ತಾ ಇರುತ್ತೆ. ಮಾನಸಿಕವಾಗಿ ಆಗಿರಬಹುದು, ಲಾಸ್ ರೂಪದಲ್ಲಾಗಿರ್ಬಹುದು, ಯಾವುದೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ತುಂಬಾನೇ ಬಳಲುವಂಥದ್ದು, ದೈಹಿಕವಾಗಿ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು, ಎಲ್ಲಾ ತರ ಸಮಸ್ಯೆಗಳು ಈ ಕುಜರಾಹು ಸಂಧಿ ಕಾಲದಲ್ಲಿ ಆಗುತ್ತೆ. ಎಷ್ಟೋ ಜನಕ್ಕೆ ಕುಜ ದಶೆ ಮುಗಿದು ರಾಹು ದಶೆ ಶುರುವಾಗುವಂತಹ ಈ ಸಂಧಿ ಕಾಲದಲ್ಲಿ ಅಪಘಾತಗಳಾಗಿ ತೊಂದರೆಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅಷ್ಟು ಅಶುಭದ ಸಮಯ ಈ ಸಮಯ ಆಗಿರುತ್ತೆ. ಯಾರಿಗೆ ಕುಜದಶೆ ನಡೀತಿದೆ ಅವರೆಲ್ಲ ನೋಡ್ಕೊಳ್ಳಿ, ನಿಮ್ಗೆ ಈ ಸಂಧಿ ಕಾಲ ಯಾವಾಗ ಬರುತ್ತೆ ಅಂತ ಮುಂಚೆನೆ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು, ಹೌದು ಸಮಸ್ಯೆಗಳಿರುತ್ತೆ, ಕರ್ಮಾನುಸಾರವಾಗಿ ಪ್ರತಿಯೊಬ್ರು ಕೂಡ ಕಷ್ಟಪಡ್ಬೇಕು, ಸಮಸ್ಯೆಗಳನ್ನ ಎದುರಿಸಲೇಬೇಕು. ಆದ್ರೆ ಕೆಲವೊಂದಕ್ಕೆ ಪರಿಹಾರಗಳು ಇದೆ. ಇಂಥ ಟೈಮಲ್ಲಿ ನಾವ್ ಏನ್ ಪರಿಹಾರ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬೇಕು ನೋಡಿ. ಕುಜದಶೆ ಮುಗಿಯೋದಕ್ಕೆ ಇನ್ನೊಂದು ವರ್ಷ ಇದೆ ಅನ್ನೋ ಟೈಮಲ್ಲೇ ಪರಿಹಾರ ಸ್ಟಾರ್ಟ್ ಮಾಡ್ಕೋಬೇಕು. ಏನ್ ಪರಿಹಾರ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ರೆ, ರಾಹುವಿಗೆ ಪರಿಹಾರ ಮಾಡೋದಕ್ಕೆ ಶುರು ಮಾಡ್ಬೇಕು. ಏನಂದ್ರೆ ಪ್ರತಿ ದಿನ ದುರ್ಗಾ ಮಂತ್ರವನ್ನ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ಬೇಕು. ದುರ್ಗಾ ಮಂತ್ರ ಜಪವನ್ನಾದರೂ ಮಾಡಬಹುದು, ಅಥವಾ ದುರ್ಗಾ ಅಷ್ಟೋತ್ತರವನ್ನಾದ್ರೂ ಹೇಳ್ಕೋಬಹುದು. ಹಾಗೆ ಈ ಕಡೆ ಕುಜನಿಗೆ ಕುಜನ ಅಷ್ಟೋತ್ತರವನ್ನ, ಕುಜನ ಮಂತ್ರವನ್ನ ಹೇಳ್ಕೊಳ್ತಾ ಹೋಗ್ಬೇಕು. ಹಾಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಕೊಡೋದಕ್ಕೆ ಶುರು ಮಾಡ್ಬೇಕು. ನೋಡಿ, ಪರಿಹಾರ ಎಲ್ಲ ಕಾಲ ಮಿಂಚೋದ್ಮೇಲೆ ಮಾಡ್ಬಾರ್ದು. ಕುಜದಶೆ ಮುಗಿಯೋದಕ್ಕೆ ಇನ್ನೂ 1 ವರ್ಷ ಇದೆ ಅನ್ನುವಾಗ್ಲೇ ಶುರು ಮಾಡ್ಕೋಬೇಕು. ನಾ ಮೊದ್ಲೇ ಹೇಳ್ತಾ ಇದ್ದೀನಿ, ಸಮಯನ ನೀವು ಮುಂಚೆನೆ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಕುಜದಶೆ ಮುಗಿಯೋ ಇನ್ನೊಂದು 6 ತಿಂಗಳಿದೆ ಅನ್ನೋ ಟೈಮಲ್ಲಿ ಕುಜರಾಹು ಸಂಧಿ ಶಾಂತಿ ಅಂತ ಹೇಳಿ ಮಾಡ್ತಾರೆ. ಇದನ್ನ
ಸರಿಯಾದ ರೀತಿಯಲ್ಲಿ ಸೂಕ್ತ ಪುರೋಹಿತರನ್ನ ಹುಡುಕಿ, ಅಂದ್ರೆ ವೇದಗಳನ್ನ ಚೆನ್ನಾಗಿ ಕಲ್ತಿರುವಂತವ್ರು, ಶಾಸ್ತ್ರಗಳನ್ನ ಚೆನ್ನಾಗಿ ಕಲ್ತಿರುವಂತವ್ರನ್ನ ಕರೆದು ನೀವು ದೇವಸ್ಥಾನದಲ್ಲಿ ಆದ್ರೂ ಮಾಡಿಸ್ಬೋದು, ಮನೆಯಲ್ಲಾದ್ರೂ ಮಾಡಿಸ್ಬೋದು. ದೇವಸ್ಥಾನದಲ್ಲಿ ಮಾಡಿಸಿದ್ರೆ ಬಹಳ ವಿಶೇಷ. ಶಿವನ ದೇವಸ್ಥಾನದಲ್ಲಿ ಮಾಡಿಸಿದ್ರೆ ಕುಜರಾಹು ಸಂಧಿ ಶಾಂತಿ ಮತ್ತು ಮೃತ್ಯುಂಜಯ ಜಪ. ಮೃತ್ಯುಂಜಯ ಜಪ 2000 ಜಪ, 3000 ಜಪ, 4000 ಜಪ, ನಿಮ್ಮ ಶಕ್ತ್ಯಾನುಸಾರವಾಗಿ ಎಷ್ಟು ಬೇಕಾದ್ರೂ ಮಾಡಿಸ್ಬೋದು. ಇದೊಂದು ಪೂಜೆಯನ್ನ ನೀವು ಕಂಪಲ್ಸರಿ ಮಾಡಿಸ್ಬೇಕಾಗತ್ತೆ. ಇದು ಕೂಡ ಕರೆಕ್ಟ್ ಆಗಿ ಕುಜದಶೆ ಮುಗಿತಾ ಇದೆ, ಇನ್ನೊಂದು 6 ತಿಂಗಳಲ್ಲಿ ಮುಗಿತಾ ಇದೆ, ಇನ್ನೊಂದು 6-7 ತಿಂಗಳಲ್ಲಿ ಮುಗಿತಿದೆ ಅನ್ನೋ ಟೈಮಲ್ಲಿ ಇದನ್ನ ಮಾಡಿಸ್ಬಿಡಿ. ಆದಷ್ಟು ಇದು ಕಂಪಲ್ಸರಿ ಮಾಡಿಸ್ಬೇಕಾಗತ್ತೆ. ಇದು ಆ ಸಮಯದಲ್ಲಿ ಬಂದೊದಗಬಹುದಾದಂತಹ ಆಪತ್ತನ್ನ ನಿವಾರಣೆ ಮಾಡ್ತಾನೆ. ಯಾಕಂದ್ರೆ ಮೃತ್ಯುಂಜಯ ಅಂತಂದ್ರೇನೆ ನಮ್ಗೆ ಎಲ್ಲವೂ ಒಂಥರ ಮೃತ್ಯುವಿಗೆ ಸಮಾನನೇ ಅಲ್ವಾ. ದುಃಖ ಆದ್ರೂ ಕೂಡ ನಮ್ಮ ಸುಖದ ಮೃತ್ಯು ಆಗತ್ತೆ, ನಷ್ಟ ಆದ್ರೂ ಕೂಡ ಒಂದು ಏನೋ ಒಂದು ಪಡ್ಕೊಂಡಿದ್ದನ್ನ ನಾವು ಕಳ್ಕೊತೀವಿ. ಹಾಗಾಗಿ ಈ ಮೃತ್ಯುಂಜಯ ಜಪ ಮಾಡಿಸುವಂಥದ್ದು ಕುಜರಾಹು ಸಂಧಿ ಶಾಂತಿ, ಕುಜನಿಗೆ ಮತ್ತು ರಾಹುವಿಗೆ ಶಾಂತಿ ದೊರಕುವಂತ ರೀತಿಯಲ್ಲಿ ಅವರು ಪೂಜೆಗಳನ್ನ ಮಾಡ್ತಾರೆ. ಇದೊಂದನ್ನ ಕಂಪಲ್ಸರಿ ಈ ಟೈಮಲ್ಲಿ ಮಾಡಿಸ್ಕೋಬೇಕಾಗತ್ತೆ. ಇನ್ನು ನೀವು ಮಾಡ್ಕೊಳ್ಳುವಂತ ವಿಶೇಷ ಪರಿಹಾರ, ನೀವೇ ಮಾಡ್ಕೊಳ್ಳುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ನಾಗಗಳ ಆರಾಧನೆ, ಒಂದು 21 ದಿನ ನಾಗರಿಕಲ್ ಪೂಜೆ ಮಾಡುವಂಥದ್ದು, ಶ್ರದ್ಧಾ ಭಕ್ತಿಯಿಂದ ಮಡಿವಂತಿಕೆಯಿಂದ ವ್ರತವನ್ನ ಮಾಡುವಂಥದ್ದು. ಯಾಕಂದ್ರೆ ನಾಗದೇವತೆಗಳು ರಾಹುವಿಗೂ ದೇವತೆಗಳಾಗ್ತಾರೆ, ಸುಬ್ರಹ್ಮಣ್ಯನಿಗೂ ಕೂಡ. ಯಾಕಂದ್ರೆ ಸುಬ್ರಹ್ಮಣ್ಯ ಬಂದು ನಾಗ ದೇವತೆಗಳಿಗೆ ರಾಜ ಆಗ್ತಾನೆ. ಹಾಗಾಗಿ ಇಲ್ಲಿ ಕುಜ ಕೂಡ ಶಮನ ಆಗ್ತಾನೆ. ನಾಗಗಳನ್ನ ಆರಾಧನೆ ಮಾಡಿದ್ರೆ ಕುಜ ಕೂಡ ಅಶುಭ ಫಲವನ್ನ ಕಮ್ಮಿ ಮಾಡ್ತಾನೆ, ರಾಹು ಕೂಡ ಅಶುಭ ಫಲವನ್ನ ಕಮ್ಮಿ ಮಾಡ್ತಾನೆ. ಈ ತರ ಒಂದು 21 ದಿನ ನಾಗರಿಕಲ್ ಪೂಜೆ ಮಾಡೋದು, ಈ ತರದ್ದೆಲ್ಲ. ಈಗ ಮನೆಯಲ್ಲಿ ಯಾರಿಗಾದ್ರೂ ಆತರ ಈ ಒಂದು ಕುಜ ದಶೆ ಮುಗ್ದು ರಾಹು ದಶೆ ಶುರುವಾಗೋ ಟೈಮ್ ಬಂದಿದೆ, ಅವ್ರು ಮಾಡೋದಿಲ್ಲ ಪೂಜೆ, ನಿಮ್ಮ ಮಕ್ಕಳಾಗಿರ್ಬಹುದು ಅಥವಾ ನಿಮ್ಮ ಸಂಗಾತಿ ಆಗಿರ್ಬಹುದು, ಅವ್ರಿಗೆ ಈ ತರ ಟೈಮ್ ನಡೀತಿದೆ ಅಂದಾಗ ಅವರ ಪರವಾಗಿ ಯಾರಾದ್ರೂ ಮನೆಯಲ್ಲಿ ಮಾಡಬಹುದು, ನಾಗನ ಪೂಜೆ ಮಾಡ್ಬೋದು. 48 ದಿನ ಅಥವಾ 21 ದಿನ ನಾಗರಿಕಲ್ ಪೂಜೆ ಮಾಡುವಂಥದ್ದು, ಅಥವಾ ಪ್ರತಿ ಮಂಗಳವಾರ ಅಭಿಷೇಕಕ್ಕೆ ಹಾಲು ಕೊಡುವಂಥದ್ದು ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ. ಹಾಗೆ ಪ್ರತಿ ದಿನ ದುರ್ಗಾ ಅಷ್ಟೋತ್ತರ ಮತ್ತೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು. ಈ ಮಧ್ಯದಲ್ಲಿ ತಿಂಗಳಿಗೆ ಒಂದ್ಸಲ ಅಮಾವಾಸ್ಯೆ ದಿನ, ಯಾಕಂದ್ರೆ ಅಮಾವಾಸ್ಯೆ ಬಂದು ರಾಹುವಿಗೆ ಕಾರಕ. ಅಮಾವಾಸ್ಯೆ ದಿನ 4 ಕೆಜಿ ತೊಗರಿ ಬೇಳೆಯನ್ನ, 4 ಕೆಜಿ ಉದ್ದಿನ ಬೇಳೆಯನ್ನ, ಉದ್ದಿನ ಬೇಳೆ ರಾಹುವಿನ ಧಾನ್ಯ, 4 ಕೆಜಿ ಉದ್ದಿನ ಬೇಳೆಯನ್ನ ಪ್ರತಿ ಅಮಾವಾಸ್ಯೆಗೆ ಯಾವ್ದಾದ್ರೂ ದೇವಸ್ಥಾನಕ್ಕೆ, ಅದರಲ್ಲೂ ವಿಶೇಷವಾಗಿ ದೇವಿ ದೇವಸ್ಥಾನ ಅಂದ್ರೆ ತುಂಬಾ ಪ್ರೊಟೆಕ್ಷನ್ ಕೊಡುವಂತದ್ದು ಯಾರು, ಶಕ್ತಿ ದೇವತೆ, ರಾಹುವಿಗೆ ಸಂಬಂಧಪಟ್ಟಂತ ದೇವತೆ, ಮಾರಮ್ಮ, ಅಣ್ಣಮ್ಮ, ಮತ್ತೆ ದುರ್ಗಾದೇವಿ, ಆದಿಪರಾಶಕ್ತಿ, ಈ ತರ ಎಲ್ಲ ಇರುತ್ತಲ್ವ ದೇವತೆಗಳು. ಇಂತಹ ಅಂದ್ರೆ ಸ್ವಲ್ಪ ರಾಜಸ ಗುಣದ ದೇವತೆಗಳು, ಇಂತಹ ದೇವಸ್ಥಾನಗಳಲ್ಲಿ ಒಂದು 4 ಕೆಜಿ ಉದ್ದಿನ ಬೇಳೆಯನ್ನ ಕೊಟ್ಟು, ಯಾರಿಗ್ ನಡೀತಾ ಇರತ್ತೆ ಈ ಸಂಧಿ ಕಾಲ ಅವರಿಗೆ ಉದ್ದಿನ ಬೇಳೆನ ಅವ್ರ ಹೆಸರಲ್ಲಿ ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. 4 ಅನ್ನೋದು ರಾಹುವಿನ ನಂಬರ್, ಹಾಗಾಗಿ 4 ಕೆಜಿ ಕೊಡ್ಬೇಕು. ಇನ್ನು ತಿಂಗಳಿಗೆ ಒಂದ್ಸಲ ಯಾವ್ದಾದ್ರೂ ಮಂಗಳವಾರ ತೊಗರಿ ಬೇಳೆಯನ್ನ 900 ಗ್ರಾಂ ಶಿವನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತಿಂಗಳಿಗೆ ಒಂದ್ಸಲ ಅವ್ರ ಹೆಸರಲ್ಲಿ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬರ್ಬೇಕು. 900 ಗ್ರಾಂ ಅಥವಾ ನಿಮ್ಗೆ ಅನುಕೂಲ ಇದ್ರೆ 9 ಕೆಜಿನೂ ಕೊಡ್ಬೋದು, ಬಟ್ 900 ಗ್ರಾಂ ಮಿನಿಮಮ್ ಕೊಡ್ಬೇಕಾಗತ್ತೆ. ಸೊ ಈ ಪರಿಹಾರಗಳು ಏನು ಮಂತ್ರಗಳು ಹೇಳ್ದೆ, ದಾನ ಹೇಳ್ದೆ, ಜೊತೆಗೆ ಒಂದು ಪೂಜೆ ಹೇಳ್ದೆ, ಒಂದು ಹೋಮವನ್ನ ಹೇಳಿದ್ನಲ್ವಾ, ಈ ವ್ರತವನ್ನ ಹೇಳ್ದೆ, ನಾಗರಿಕಲ್ ಪೂಜೆ ವ್ರತವನ್ನ, ಈ ತರದ್ದೆಲ್ಲ ಈ ಒಂದು ವ್ರತ ಪೂಜೆ ಇದನ್ನೆಲ್ಲ ಈ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಆಪತ್ತು ಆಗೋ ಟೈಮಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ನೀವು ಪಾರಾಗ್ತೀರಾ. ಹುಷಾರ್ ತಪ್ಪಿದ್ರು ಕೂಡ ಬೇಗ ಹುಷಾರಾಗ್ತೀರಾ. ದೊಡ್ಡ ಮಟ್ಟದ ನಷ್ಟ ಆಗೋದನ್ನ ತಪ್ಪಿಸ್ಬೋದು. ಎಲ್ಲೋ ಒಂದ್ ಕಡೆ ಮೋಸ ಹೋಗ್ತಿದ್ರಿ, ಇಮ್ಮಿಡಿಯೇಟ್ ನೀವು ಎಚ್ಚೆತ್ಕೊಂಡ್ರಿ, ಯಾರೋ ಬಂದ್ ನಿಮ್ಗೆ ಸಲಹೆ ಕೊಟ್ರು, ಯಾರೋ ಬಂದ್ ನಿಮ್ಮನ್ನ ಕಾಪಾಡಿದ್ರು, ಆ ಯಾರೋ ಇನ್ಯಾರೋ ಆಗಿರಲ್ಲ, ಪರಮಾತ್ಮನೇ ಕಳಿಸಿರ್ತಾನೆ. ಪರಮಾತ್ಮ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಬರೋದಿಲ್ಲ, ಆದ್ರೆ ಯಾರ್ದೋ ರೂಪದಲ್ಲಿ ನಮ್ಗೆ ಅವಾಗ ಮೆಸೇಜ್ ಕೊಡ್ತಾ ಇರ್ತಾನೆ. ಅಂದ್ರೆ ನಿನ್ಗೆ ಈ ಟೈಮ್ ಬಂದಿದೆ ನೋಡು, ಈ ಟೈಮಲ್ಲಿ ನೀನ್ ಸುಧಾರಿಸ್ಕೋಬೇಕು, ಈ ಟೈಮಲ್ಲಿ ನೀನ್ ಹುಷಾರಾಗಿರ್ಬೇಕು. ಯಾರೋ ಬಂದ್ ಹೇಳ್ಬೋದು, ಫ್ರೆಂಡ್ಸ್ ಆಗಿ ಬಂದ್ ಹೇಳ್ಬೋದು, ಇನ್ಯಾರೋ ಒಂದು ಕೊಡುವಂತ ಮೆಸೇಜ್. ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ನಮ್ಗೆ ತಿಳುವಳಿಕೆ ಬರ್ಬಹುದು. ಇವಾಗ ನೋಡಿ, ಈ ಪ್ರೋಗ್ರಾಮ್ ನೋಡ್ತಿರ್ತೀರಾ, ನಿಮ್ಗೆ ಗೊತ್ತಿರಲ್ಲ ನಿಮ್ಗೆ ಯಾವ ದಶೆ ನಡೀತಾ ಇದೆ ಅಂತ. ಸೊ ಅವಾಗ ಏನ್ ಮಾಡ್ತೀರಾ, ನಮ್ಗೇನಾದ್ರೂ ಕುಜದಶೆ ನಡೀತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀರಾ. ಇಮಿಡಿಯೇಟ್ ಆ ತರ ನಡೀತಿದ್ರೆ ಪರಿಹಾರ ಎಲ್ಲೋ ಇದು ಯಾರಿಗೆ ತಲುಪಬೇಕಾಗಿತ್ತೋ ಅವ್ರಿಗೆ ತಲುಪುತ್ತೆ. ಹಾಗೆ ನಾವು ಮಾಡ್ಕೊಳ್ಳುವಂತಹ ಪರಿಹಾರದಿಂದ ನಮಗೆ ಸೂಕ್ತವಾದ ಸಮಯದಲ್ಲಿ ಒಂದು ಮಾರ್ಗದರ್ಶನ ಸಿಗುತ್ತೆ. ಆಪತ್ತಿನಿಂದ ನಾವು ಪಾರಾಗೋದಕ್ಕೆ ನಮಗೆ ಸಲಹೆಗಳು ಸಿಗುತ್ತೆ, ಯಾರ ಮೂಲಕ ಆದ್ರೂ ಸಿಗ್ಬಹುದು.
ಹಾಗಾಗಿ ಈ ಟೈಮಲ್ಲಿ ಕುಜರಾಹು ಸಂಧಿಶಾಂತಿ ಮತ್ತು ಪರಿಹಾರಗಳು ಏನೇನಿದೆಲ್ಲ ಇದೆಲ್ಲವನ್ನ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಬಹಳ ತಿಳ್ಕೊಳ್ಳೇಬೇಕಾಗಿರುವಂತಹ ವಿಚಾರ ಆಗಿರೋದ್ರಿಂದ ಈ ವಿಚಾರದ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಟೈಮ್ನ ನೆನ್ಪಿಟ್ಕೊಳ್ಳಿ. ಕುಜದಶೆ ಮುಗಿಯುವ 1 ವರ್ಷದ ಮುಂಚೆನೆ ನೀವು ಪರಿಹಾರಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಕುಜದಶೆ ಮುಗಿಯುವ 6 ತಿಂಗಳ ಅವಧಿಯ ಒಳಗಡೆ ನೀವು ಅಂದ್ರೆ 6 ತಿಂಗಳು ಇನ್ನಿದೆ ಅನ್ನೋ ಟೈಮಲ್ಲೇ ನೀವು ಸಂಧಿ ಶಾಂತಿ ಪರಿಹಾರವನ್ನ ಮಾಡಿಸ್ಕೋಬೇಕಾಗತ್ತೆ. ಇದಾದ್ಮೇಲಿಂದ ನಿಮ್ಗೆ ಪ್ರಾಬ್ಲಮ್ಗಳು ದೊಡ್ಡ ಮಟ್ಟದಲ್ಲಿ ಬರೋದಿಲ್ಲ. ಯಾಕಂದ್ರೆ ಬಿಗಿನಿಂಗ್ ಇಂದ ಪರಿಹಾರ ಮಾಡಿರ್ತೀರಲ್ಲ, ಹಾಗಾಗಿ ಏನು ತೊಂದರೆ ಆಗಲ್ಲ. ಆತಂಕ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಸುಮಾರು 90% ಪ್ರಾಬ್ಲಮ್ ಇಷ್ಟು ಪರಿಹಾರದಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ. ನಿಮ್ ಜಾತಕ ಚೆನ್ನಾಗಿದ್ರಂತೂ ಇನ್ನೂ ಏನು ತೊಂದರೆನೇ ಆಗೋದಿಲ್ಲ. ಬಟ್ ಜಾತಕದಲ್ಲಿ ದೋಷ ಇದ್ರು ಕೂಡ 90% ಪ್ರಾಬ್ಲಮ್ ಇದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಯೋಚನೆ ಮಾಡ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ವಿಚಾರ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಶುಭವಾಗಲಿ.